ಚಾಮರಾಜನಗರದಲ್ಲಿ ಬೇಟೆಗಾರರ ಶೂಟೌಟ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದ್ದು ಐ ವಿಟ್ನೆಸ್ ಆಗಿರುವಂತ ಮಹಿಮಾ ದಾಸ್ನನ್ನ ಅಜ್ಞಾತ ಸ್ಥಳದಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ನು ಒಂದ್ ಕಡೆ ಶೂಟೌಟ್ ಮಾಡಿದಂತ ಸಿಬ್ಬಂದಿ ಕೂಡ ಅಧಿಕಾರಿಗಳ ಮುಂದೆ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಇಡೀ ರಾಜ್ಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಮೂವರ ಹೆಣ ಉರುಳ್ತಿದ್ದಂತೆ ರಾಜಕೀಯ ಜಂಕಿ ಕುಸ್ತಿಯು ಜೋರಾಗಿತ್ತು. ಇದರ ಜೊತೆಗೆ ತಮಿಳುನಾಡು ರಾಜಕೀಯ ನಾಯಕರು ಕೂಡ ಉರಿಯೋ ಬೆಂಕಿಗೆ ತುಪ್ಪ ತುರಿಯೋ ಕೆಲಸ ಮಾಡಿದ್ರು. ಹೀಗಾಗಿ ಶೂಟೌಟ್ ಸದ್ದು ಭಾರಿಯೇ ಸದ್ದು ಮಾಡಿತ್ತು. ಇದೆಲ್ಲ ಆಗಿ ಒಂದು ವಾರ ಕಳೆದ್ರೂ ಹನೂರು ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಇದೇ ಹೊತ್ತಲ್ಲದೆ ಈಗ ಶೂಟೌಟ್ ಪ್ರಕರಣ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಶೂಟೌಟ್ ಪ್ರಕರಣದ ಪ್ರತ್ಯಕ್ಷದರ್ಶಿ ಮಹಿಮಾದ ತನಿಖಾಧಿಕಾರಿ ಮುಂದೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ತನಿಖಾಧಿಕಾರಿ ಮುಂದೆ ಅಸಲಿ ಸತ್ಯ ಬಿಚ್ಚಿಟ್ಟ ಮಹಿಮಾ ದಾಸ್. ಶೂಟೌಟ್ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ನಿಂತಿರೋದೇ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್. ಯಾಕಂದ್ರೆ ಮೃತಪಟ್ಟ ಮೂವರ ಜೊತೆಗೆ ಈತನೂ ಹೋಗಿದ್ದ. ಹೀಗಾಗಿ ಆವತ್ತಿನ ರಾತ್ರಿ ಏನಾಯ್ತು ಅನ್ನೋದು ಈತನಿಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಘಟನೆ ನಡೆದ ದಿನ ರಾತ್ರಿ ಗುಂಡಿನ ಸದ್ದು ಕೇಳ್ತಿದ್ದಂತೆ ಈತ ಅಲ್ಲಿಂದ ಕಾಲ್ಕಿತ್ತಿದ್ದ. ಕಾಡಿನಿಂದ ತಪ್ಪಿಸಿಕೊಂಡು ಬಂದವ ಮೈಸೂರಿನ ಆಸ್ಪತ್ರೆಗೆ ದಾಖಲಾಗಿದ್ದ. ಕೊನೆಗೆ ಅಲ್ಲೂ ಒಂದು ದಿನ ಟ್ರೀಟ್ಮೆಂಟ್ ಪಡೆದು ಕಣ್ಮರೆಯಾಗಿದ್ದ. ಇಷ್ಟು ದಿನ ಸಂಬಂಧಿಕರ ಮನೆಯಲ್ಲಿದ್ದವ ಈಗ ಅಜ್ಞಾತ ಸ್ಥಳವೊಂದರಲ್ಲಿ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಕತ್ತಲ ಕಾಡಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕಳ್ಳ ಬೇಟೆಗಾರರೇ ಮೊದಲು ಗುಂಡು ಹಾರಿಸಿದ್ರು. ಈ ವೇಳೆ ಆತ್ಮರಕ್ಷಣೆಗಾಗಿ ನಾವು ಪ್ರತಿದಾಳಿ ನಡೆಸಿದೆವು. ಸ್ಥಳದಲ್ಲಿ ಸಿಕ್ಕ ಜಿಂಕೆ ಮಾಂಸ ಬಂದೂಕನ್ನ ವಶಕ್ಕೆ ಪಡೆಯಲಾಗಿದೆ. ಶೂಟೌಟ್ ಬೆನ್ನಲ್ಲೇ ಮೃತರ ಸಂಬಂಧಿಕರು ದಾಂಧಲೆ ಮಾಡಿದ್ದಾರೆ. ಕೌದಳ್ಳಿ ವಲಯದ ಜೀಪ್, ಸುಂಡ್ರಳ್ಳಿ, ನಾಳಾಬೊಳಿ, ಮಿಂಚಿನಾರೆ ಹಳ್ಳ, ಹನೂರು ವಲಯದ ಹಲವು ಕಳ್ಳಬೇಟೆ ತಡೆ ಶಿಬಿರ ಧ್ವಂಸ ಮಾಡಿದ್ದಾರೆ. ಸೆಲ್ವಿಪುರ ಗಸ್ತಿನ ಬಫರ್ ಝೋನ್ನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಇದರ ಪರಿಣಾಮ ಬೆಂಕಿಯ ಕೆನ್ನಾಲಿಗೆಗೆ 2.50 ಹೆಕ್ಟೇರ್ ಅರಣ್ಯ ಪ್ರದೇಶ ಭಸ್ಮವಾಗಿದೆ. ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿದ್ದ ಮಿನಿ ವೀರಪ್ಪನ್ ಶೂಟೌಟ್ ಪ್ರತಿಭಟನೆಯ ವೇಳೆ ಮಿನಿ ವೀರಪ್ಪನ್ ಕುಖ್ಯಾತಿಯ ಗಂಗನದೊಡ್ಡಿ ಗೋವಿಂದ ಕಾಣಿಸಿಕೊಂಡಿರೋದು ವಿವಾದಕ್ಕೆ ನಾಂದಿ ಹಾಡಿದೆ. ಈ ಹಿಂದೆ ಪಚ್ಚೇದೊಡ್ಡಿ ಅರಣ್ಯದಲ್ಲಿ ಹೆಬ್ಬುಲಿಯನ್ನ 3 ಭಾಗ ತುಂಡು ಮಾಡಿದ್ದ ಗೋವಿಂದನನ್ನ ಮೈಸೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ ಬಂಧಿಸಲಾಗಿತ್ತು. ಸದ್ಯ ಜಾಮೀನಿನ ಮೇಲೆ ಹೊರಬಂದಿರುವ ಗೋವಿಂದ ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಜನರನ್ನ ಪ್ರಚೋದಿಸೋ ವಿಡಿಯೋ ವೈರಲ್ ಆಗ್ತಿದೆ. ವೀರಪ್ಪನ್ ಹೆಸರಲ್ಲಿ ಈ ವಿಡಿಯೋ ಹರಿದಾಡ್ತಿದ್ದು ಪೊಲೀಸರ ಕಣ್ಣು ಕೆಂಪಾಗಿಸಿದೆ. ಇನ್ನು ಶೂಟೌಟ್ ಪ್ರಕರಣದ ತನಿಖಾ ವರದಿಯೇ ಬಂದಿಲ್ಲ. ಅಷ್ಟರಲ್ಲದೆ ಪರಿಹಾರ ಘೋಷಣೆ ಮಾಡಿದ್ದಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಮಲ್ಲೇಶಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೃತಪಟ್ಟವರು ರೈತರಲ್ಲ, ಬೇಟೆಗಾರರು. ಯಾವುದೇ ರೈತ ಕಾಡಿಗೆ ಬಂದೂಕು, ಚಾಕು, ರೇಷನ್ ತಗೊಂಡು ಹೋಗಲ್ಲ. ಅರಣ್ಯ ಸಿಬ್ಬಂದಿ ಮೇಲೆ ದಾಳಿ ಮಾಡಿದಾಗ ಅವರು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದಾರೆ. ತನಿಖಾ ವರದಿ ಬರುವ ಮುನ್ನವೇ ಪರಿಹಾರ ನೀಡಿದ್ದು ತಪ್ಪು. ತಮಿಳುನಾಡು ಸರ್ಕಾರ ಇದರಲ್ಲಿ ಮೂಗು ತೂರಿಸಬಾರದು ಎಂದಿದ್ದಾರೆ. ನಮ್ಮ ಅಭಿಪ್ರಾಯದಂತೆ ಯಾರು ಮರಣ ಹೊಂದಿರ್ತಾರೆ ಅವರು ನಿಜವಾಗ್ಲೂ ರೈತರಲ್ಲ, ಅವರು ನಿಜವಾಗ್ಲೂ ಬೇಟೆಗಾರರು. ಯಾಕೆಂದರೆ ಯಾವುದೇ ರೈತರು ಕಾಡೊಳಗಡೆ ಗನ್ನು, ಚಾಕು, ತಿಂಗಳಿಗೆ ಬೇಕಾದಂಥ ರೇಷನ್ನು ಇದನ್ನ ಯಾರು ತಗೊಂಡು ಕಾಡೊಳಗಡೆ ಹೋಗ್ತಕ್ಕಂಥವ್ರಲ್ಲ. ಪರಿಹಾರ ಏನು ಇದೆ, ಈಗ ನಾವು ಏನಂದರೆ ಕಳ್ಳರಿಗೆ ಪರಿಹಾರ ಕೊಟ್ಟಂಗೆ ಆಗ್ತದೆ. ಸರ್ಕಾರ ಪರಿಹಾರ ಕೊಟ್ಟೋದ್ರಿಂದ ಏನಾಗುತ್ತೆ, ಇನ್ನೂ ಜಾಸ್ತಿ ಅವ್ರನ್ನ ಪ್ರೊವೋಕ್ ಮಾಡ್ತಕ್ಕಾಗತ್ತೆ. ಒಟ್ನಲ್ಲಿ ಶೂಟೌಟ್ ಪ್ರಕರಣದ ತನಿಖೆ ಬಿರುಸಿನಿಂದ ನಡೀತಾಗಿದ್ದು ತನಿಖಾ ವರದಿ ಸಲ್ಲಿಕೆ ಆದ್ಮೇಲೆ ಅಸಲಿ ಕಹಾನಿ ಗೊತ್ತಾಗಲಿದೆ. ಕಾಡೊಳಗೆ ಬಂದವರು ರೈತರೋ ಅಥವಾ ಬೇಟೆಗಾರರೋ ಅನ್ನೋದು ಕನ್ಫರ್ಮ್ ಆಗಲಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.